ಈ ಸಲನೂ ಕೂಡ ಕಪ್ ನಮ್ದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ನ 2026 ಅಲ್ಲಿ RCBಗೆ ಭರ್ಜರಿ ಜಯ. ಚಿಪ್ಪು ಹಿಡಿ ಸೀದಾ ನಡಿ. 4 ಸಲ ಫೈನಲ್ಸ್ಗೆ ಬಂದ್ರು ಕೂಡ ನೀವು ಒಂದ್ಸಲನೂ ಕಪ್ಪು ಗೆಲ್ಲಲಿಲ್ಲ. ಚಿಪ್ಪು ಹಿಡಿ ಸೀದಾ ನಡಿ. ಎಲ್ಲ ವ್ಯೂವರ್ಸ್ಗೂ ಕ್ರಿಕೆಟ್ ಅಡ್ಡಾ ಕನ್ನಡಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಮ್ಯಾಚ್ ನ ಹೈಲೈಟ್ಸ್ ಅನಾಲಿಸಿಸ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ಕ್ಯಾಪ್ಟನ್ ಮಂಜನ ಟಾಸ್ ನ ಗೆದ್ದು ಬೌಲಿಂಗ್ ಚೂಸ್ ಮಾಡ್ಕೊಂಡ್ರು. ಬೌಲಿಂಗ್ ಅಲ್ಲಿ ಶ್ರೇಯಾಂಕ ಪಾಟೀಲ್ 2 ಓವರ್ಗೆ 32 ರನ್ ಹೊಡ್ಸ್ಕೊಂಡ್ರು ಅಂತ ನೆಕ್ಸ್ಟ್ 2 ಓವರ್ ಬೌಲಿಂಗ್ ಕೊಡ್ಲಿಲ್ಲ ನಮ್ಮ ಕ್ಯಾಪ್ಟನ್. ನೆಕ್ಸ್ಟ್ ಲಾರನ್ ಬೆಲ್ಲು 4 ಓವರ್ಗೆ 1 ವಿಕೆಟ್ ನ ಕಿತ್ತಾಕಿ 19 ರನ್ ಹೊಡ್ಸ್ಕೊಂಡ್ರು. ಎಲ್ಲ ಬೌಲರ್ ಬೇರೆ ತರಾನೇ ಬೌಲಿಂಗ್ ಮಾಡ್ತಾರೆ. ನಮ್ ಲಾರನ್ ಬೆಲ್ಲೇ ಬೇರೆ ತರ ಬೌಲಿಂಗ್ ಮಾಡ್ತಾ ಇದ್ರು. ಕೇವಲ 4 ಓವರ್ ಅಲ್ಲಿ 19 ರನ್ ಕೊಟ್ಟಿ 4.75 ಎಕಾನಮಿಲಿ ಬೌಲಿಂಗ್ ಮಾಡ್ತಾ ಇದ್ರು. ಲೇಡಿ ABD ನಡಂಡಿ ಕ್ಲರ್ಕ್ 4 ಓವರ್ಗೆ 48 ರನ್ ಹೊಡ್ಸ್ಕೊಂಡು 1 ವಿಕೆಟ್ ನ ಕಿತ್ತಾಕಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ 203 ರನ್ ಹೊಡೆದ್ರು. ಈ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬ್ಯಾಟಿಂಗ್ ಆಡ್ತಿದ್ ನೋಡ್ರೆ ಈ ಸಲ ಕಪ್ ಸಿಗೋ ಡೌಟೇ ಅನ್ಕೋಬೇಕು. DC ಟೀಮ್ ನ ಓಪನರ್ ಬ್ಯಾಟರ್ ಶಫಾಲಿ ವರ್ಮಾ 20 ಬಾಲ್ಗೆ 13 ರನ್ ಹೊಡೆದು ಬೇಗ ಔಟ್ ಆದ್ರು. ಅವ್ರು ಔಟ್ ಆಗ್ತಿದ್ದಂಗೆ ಜೆಮಿಮಾ ರಾಡ್ರಿಕ್ಸ್ ಮತ್ತೆ ಲಾರಾ ಉಲ್ಫಾರ್ಡ್ ಸೇರ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಹತ್ತು. 100 ರನ್ ಪಾರ್ಟ್ನರ್ಶಿಪ್ ಕೂಡ ಬಂತು. ಜೆಮಿಮಾ 37 ಬಾಲ್ಗೆ 57 ರನ್ ಹೊಡೆದ್ರೆ ಲಾರಾ ಉಲ್ಫಾರ್ಟ್ 25 ಬಾಲ್ಗೆ 44 ರನ್ ಹೊಡೆದ್ರು. ಜೆಮಿಮಾ ಔಟ್ ಆಗ್ತಿದ್ದಂಗೆ ಹೆನ್ರಿ ಬಂದು 15 ಬಾಲ್ಗೆ 35 ರನ್ ಹೊಡೆದು ಔಟ್ ಆದ್ರು. WPL ಇತಿಹಾಸದಲ್ಲಿ 203 ರನ್ ಹೈಯೆಸ್ಟ್ ರನ್ ಕೂಡ ಹೊಡೆದ್ರು. ಸೆಕೆಂಡ್ ಇನ್ನಿಂಗ್ಸ್ಗೆ ಬ್ಯಾಟಿಂಗ್ ಆಡಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಿಮಿನಿಯರ್ ಎಂಟ್ರಿ ಕೊಟ್ಟರು. ಬ್ಯಾಟಿಂಗ್ ಅಲ್ಲಿ ಗ್ರೇ ಸೆರೀಸ್ ಬೇಗ ಔಟ್ ಆದ್ರು. ಕೇವಲ 7 ಬಾಲ್ಗೆ 9 ರನ್ ಹೊಡೆದು ಪುಟ್ಟುಕನಾಗ ಔಟ್ ಆದ್ರು. ನೆಕ್ಸ್ಟ್ ಬೆಂಕಿ ತರ ಆಡ್ತಿದ್ದ ನಮ್ಮ ಸ್ಮೃತಿ ಮಂದನ ವುಡ್ಸ್ ನಾಯಿ ಹೊಡೆದಂಗೆ ಹೊಡೆದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಈ ಮ್ಯಾಚ್ ಅಲ್ಲಿ ಜಾರ್ಜಿಯಾ ವಾಲ್ದು ಮತ್ತೆ ನಮ್ಮ ಸ್ಮೃತಿ ಮಂದನದು 50 ಕೂಡ ಬಂತು. ಮಂದನ್ನ 12 4 ಹೊಡೆದ್ರೆ ಜಾರ್ಜಿಯಾ ವಾಲು 14 4 ಹೊಡೆದ್ರು. ಸ್ಮೃತಿ ಮಂದನ ಅಬ್ಬರ ಬ್ಯಾಟಿಂಗ್ ಇಂದ 3 6 ಕೂಡ ಬಂತು. ಜಾರ್ಜಿಯಾ ವಾಲ್ ಮತ್ತೆ ಸ್ಮೃತಿ ಮಂದನ ಇವರಿಬ್ಬರಿಂದ 150 ರನ್ ಪಾರ್ಟ್ನರ್ಶಿಪ್ ಕೂಡ ಬಂತು. ಕ್ಯಾಪ್ಟನ್ ಸ್ಮೃತಿ ಮಂದನ ತನ್ನ ಬ್ಯಾಟಿಂಗ್ ಮೂಲಕ ಎದುರಾಳಿ ತಂಡಕ್ಕೆ ಭಯ ಹುಟ್ಟಿಸಿದ್ರೆ, ಇನ್ನೊಂದ್ ಕಡೆಯಿಂದ ನಮ್ಮ ಜಾರ್ಜಿಯಾ ವಾಲು ಎದುರಾಳಿ ತಂಡಕ್ಕೆ ನಡುಕನೇ ಹುಟ್ಟಿಸ್ಬಿಟ್ರು. ಇವರಿಬ್ರು ಆಡಿದ ಆಟಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರಂತೂ ಫುಲ್ ಗಾಬರು ಬಿದ್ದೋದ್ರು. ಇವರಿಬ್ರಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಹೈಯೆಸ್ಟ್ ರನ್ ಚೇಸ್ ಮಾಡಕ್ಕೆ ತುಂಬಾ ಈಸಿ ಆಯ್ತು. ಜಾರ್ಜಿಯಾ ವಾಲು 54 ಬಾಲ್ಗೆ 79 ರನ್ ಹೊಡೆದ್ರೆ ನಮ್ಮ ಕ್ಯಾಪ್ಟನ್ ಮಂದನ 41 ಬಾಲ್ಗೆ 87 ರನ್ ಹೊಡೆದ್ರು. ರಿಚಾ ಗೋಸು ಸ್ಟೈಲ್ ಆಗಿ 6 ಹೊಡೆದು ಗೆಲ್ಸನ ಅನ್ಕೊಂಡು ಕ್ಯಾಚ್ ಕೊಟ್ಟು ಔಟ್ ಆದ್ರು. ನಡಂಡಿ ಕ್ಲರ್ಕ್ ಮತ್ತೆ ರಾಧಾ ಯಾದವ್ ಸೇರಿಸ್ಕೊಂಡು ಈ ಮ್ಯಾಚ್ ನ ಮುಗಿಸಿದ್ರು. 204 ರನ್ ಆರಾಮಾಗಿ ಚೇಸ್ ಮಾಡಿ ಬಿಸಾಕಿದ್ರು. RCB ತಂಡಕ್ಕೆ ಇದು 3ನೇ ಕಪ್ಪು. 2024ರಲ್ಲಿ ಫಸ್ಟ್ ಗೆದ್ರು, ಆಮೇಲೆ 2025ರಲ್ಲಿ ಮೆನ್ಸ್ ಗೆದ್ರು, ಈಗ 2026ರಲ್ಲಿ ವುಮೆನ್ಸ್ ಗೆದ್ರು. ನೆಕ್ಸ್ಟ್ ಮೆನ್ಸ್ಗೆ ಕಾಯ್ತೈತೆ ಇನ್ನೊಂದು ಕಪ್ಪು. ಈ ಸಲ ಕಪ್ ನಮ್ದೆ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.